ನಮಸ್ಕಾರ ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಧರ್ಮಸ್ಥಳದ SIT ತನಿಖೆ ಎಲ್ಲಿಗೆ ಬಂದಿದೆ ಅಂತಂದರೆ, ಈಗ ಬರ್ತಿರುವ ಮಾಹಿತಿಯ ಪ್ರಕಾರ SIT ಸುಮಾರು 470+ ಹೆಣಗಳ ಹಿಂದೆ ಬಿದ್ದಿದೆ. ಯಾವುದಿದು 470 ಹೆಣಗಳು ಅಂತಂದರೆ, UDRನಲ್ಲಿರುವಂಥದ್ದು ಅನ್ಯಾಚುರಲ್ ಡೆತ್ ರೆಕಾರ್ಡ್ಸ್. ಈ ಒಂದು ಸ್ಥಳದಲ್ಲಿ ಅಸ್ವಾಭಾವಿಕವಾಗಿ ಯಾವೆಲ್ಲ ಸಾವುಗಳಾಗಿದ್ದಾವೆ, ಯಾವೆಲ್ಲ ಹೆಣಗಳನ್ನು ಗ್ರಾಮ ಪಂಚಾಯಿತಿ ಕಡೆಯಿಂದ ಉಳಿಸಿದ್ದಾರೆ, ಆ ಒಂದು ಹೆಣಗಳ ಹಿಂದೆ ಬಿದ್ದಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಯಾಕೆ ಅಂದರೆ ಅದೇ ಮೇಯ್ನು, ಅಲ್ಲಿ ಸಿಕ್ಕಿರುವಂಥ ಬುರುಡೆಗಳು, ಮೂಳೆಗಳು ಮತ್ತು ಅಸ್ಥಿ ಪಂಜರಗಳು ಆ ಹೆಣಗಳ ಪಟ್ಟಿಯಲ್ಲೇ ಬರ್ತವೆ. ಆದರೆ ಸಿಕ್ಕಿರುವಂಥದ್ದು ಕೆಲವು. ಹಾಗಾದರೆ ಉಳಿದ ಹೆಣಗಳು ಎಲ್ಲಿ ಊತು ಹಾಕಿದ್ದೀರಿ ತೋರಿಸಿ ಅನ್ನುವಂಥದ್ದನ್ನು ಕೇಳಬೇಕು ಅಂತ SIT ಮೊನ್ನೆ 4 ಜನ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನು ಕರೆಸಿದ್ರು. ಅವ್ರ ಹತ್ರ ಮಾತಾಡಿ ವಿವರಗಳನ್ನು ತಗೊಂಡಿದ್ದಾರೆ. ಸೊ ಆ ಮಿಕ್ಕ ಹೆಣಗಳು ಎಲ್ಲಿದ್ದಾವೆ, ಏನಾಗಿದ್ದಾವೆ ಅಂತ. ಸೊ ನಿಮಗೆ ಗೊತ್ತಿರೋ ಹಾಗೆ ಚಿನ್ನಯ್ಯ ಯಾವಾಗ ಬಂದಾಗ ಆತ ತೋರಿಸಿದಂಥ ಸ್ಥಳಗಳಲ್ಲಿ ಹೆಚ್ಚೇನು ಸಿಕ್ಕಿರಲಿಲ್ಲ. ಒಂದು ಕಡೆ ಒಂದಷ್ಟು ಮೂಳೆಗಳು, ಇನ್ನೊಂದು ಕಡೆ ಒಂದು ಪೂರ್ತಿ ಅಸ್ಥಿ ಪಂಜರ ಸಿಕ್ಕಿತ್ತು. ಈಗ ಬರ್ತಿರುವಂತಹ ಮಾಹಿತಿಯ ಪ್ರಕಾರ ಆ ಎರಡೂ ಸಹ ಗಂಡಸರದ್ದು ಅಂತ ಹೇಳಲಾಗ್ತಿದೆ. ಆದರೆ ಚಿನ್ನಯ್ಯ ಹೇಳಿದ್ದು ಸಾಕಷ್ಟು ಮಹಿಳೆಯರ ಹೆಣಗಳನ್ನು, ಸಣ್ಣ ಹೆಣ್ಣು ಮಕ್ಕಳ ಹೆಣಗಳನ್ನು ಸಹ ನಾನು ಊತಿಟ್ಟಿದ್ದೀನಿ ಅಂತ. ಆದರೆ ಜಾಗ ಯಾಕೆ ತೋರಿಸಿಲ್ಲ, ಅದೆಲ್ಲವೂ ಸಹ ನಿಗೂಢ. ಅದು ತನಿಖೆಯಿಂದ ಹೊರಗಡೆ ಬರಬೇಕು. ಜೊತೆಗೆ ಚಿನ್ನಯ್ಯ ಉಲ್ಟಾ ಹೊಡೆದಿದ್ದಾನೆ. ಈ ಹಿಂದೆ ತಾನು ಕೊಟ್ಟಿದ್ದಂತಹ 164 ಸ್ಟೇಟ್ಮೆಂಟ್ ಏನಿದೆ, ಅದರ ತದ್ವಿರುದ್ಧದ ಹೇಳಿಕೆಗಳನ್ನು ಈಗ ಮ್ಯಾಜಿಸ್ಟ್ರೇಟ್ ಮುಂದೆ ಕೊಡ್ತಿದ್ದಾನೆ ಅನ್ನುವಂಥದ್ದು ಸಹ ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ. ಆದರೆ ಹೆಚ್ಚಿನ ಬುರುಡೆಗಳು ಅಥವಾ ಅಸ್ಥಿ ಪಂಜರಗಳು ಅಥವಾ ಅವಶೇಷಗಳು ಸಿಕ್ಕಿರುವಂತಹದ್ದು ವಿಠ್ಠಲ್ ಗೌಡ ಅವರು ತೋರಿಸಿದಂಥ ಜಾಗಗಳಲ್ಲಿ. ಯಾರು ಈ ವಿಠ್ಠಲ್ ಗೌಡ ಅನ್ನೋದ್ರ ಬಗ್ಗೆ ಸಾಕಷ್ಟು ಬಾರಿ ಹೇಳಿದ್ದೀನಿ. ಸೌಜನ್ಯ ಅವರ ಮಾವ. ಯಾಕೆ ವಿಠ್ಠಲ್ ಗೌಡ ಪಿಕ್ಚರ್ಗೆ ಬಂದರು ಇಲ್ಲಿ ಈ ವಿಚಾರದಲ್ಲಿ, ಚಿನ್ನಯ್ಯನ ವಿಚಾರದಲ್ಲಿ ಅಂದರೆ, ಚಿನ್ನಯ್ಯನ ತಾನು ಮೊಟ್ಟ ಮೊದಲ ಬಾರಿಗೆ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಒಂದು ತಲೆಬುರುಡೆಯನ್ನು ಹಿಡ್ಕೊಂಡು ಹೋಗಿದ್ನಲ್ಲ, ಆ ತಲೆಬುರುಡೆಯನ್ನು ಕೊಟ್ಟಿದ್ದು ವಿಠ್ಠಲ್ ಗೌಡ ಅಂತ ಚಿನ್ನಯ್ಯ ಹೇಳ್ತಾನೆ. ವಿಠ್ಠಲ್ ಗೌಡನು ಒಪ್ಕೊಳ್ತಾರೆ. ಎಲ್ಲಿ ಸಿಕ್ತು ತಲೆಬುರುಡೆ ಅಂತ ಹೇಳಿದಾಗ ಬಂಗ್ಲೆಗುಡ್ಡೆಗೆ ಕರ್ಕೊಂಡು ಹೋಗ್ತಾರೆ. ಬಂಗ್ಲೆಗುಡ್ಡೆಯಲ್ಲಿ ಸಾಲು ಮೂಳೆಗಳು, ಅಸ್ಥಿ ಪಂಜರಗಳು ಸಿಕ್ಕಿರೋದ್ರ ಬಗ್ಗೆ ಮಾಹಿತಿಗಳು ಬಂದಿದ್ವು. ಅವೆಲ್ಲವೂ ಸಹ ಈಗ ಪ್ರಯೋಗಶಾಲೆಗಳಿಗೆ ಹೋಗಿದ್ದಾವೆ, ಲ್ಯಾಬೊರೇಟರಿಗಳಿಗೆ ಹೋಗಿದ್ದಾವೆ. SFL ವರದಿಗಳು ಬಂದ ನಂತರ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಬಹುದು ಅಥವಾ ಮಾಹಿತಿ ಬರುತ್ತೆ. ಸೊ ಅದರ ನಡುವೆ ಸಿಕ್ಕಿರುವಂತಹ ಮೂಳೆಗಳು, ಅಸ್ಥಿಪಂಜರಗಳು ಅಥವಾ ಅವಶೇಷಗಳನ್ನು ಲೆಕ್ಕ ಹಾಕಿದ್ರೆ, ಈ UDRನ್ನು ನೋಡಿದ್ರೆ ಅದಕ್ಕೂ ಸಂಖ್ಯೆಗಳಿಗೆ ತಾಳೆ ಆಗ್ತಿಲ್ಲ. ಹಾಗಾದರೆ ಮಿಕ್ಕವು ಎಲ್ಲಿ? ಆ ವಿಚಾರಕ್ಕೆ ಈಗ ಆ ಮಿಕ್ಕ ಹೆಣಗಳ ಹಿಂದೆನೇ SIT ಬಿದ್ದಿದೆ ಅಂತ ಹೇಳಲಾಗ್ತಿರೋದು. ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳನ್ನು ಕರೆದು ವಿಚಾರಣೆ ನಡೆಸಿರುವಂಥದ್ದು ಅನ್ನುವಂಥದ್ದು. ಅದರಲ್ಲಿ ಇನ್ನೊಂದಷ್ಟು ವಿಶೇಷವಾದಂತಹ ಸಮಾಚಾರಗಳು ಅಥವಾ ವಿಚಾರಗಳೇನು ಅಂತಂದರೆ, ಡಿಟಾಕ್ಸ್ ಅನ್ನುವಂತಹ ಯೂಟ್ಯೂಬ್ ಚಾನಲ್ ಮಾಡಿರುವಂಥದ್ದು. ಅವರು ನೀಡಿರುವಂತಹ ಪಟ್ಟಿ ಅಥವಾ ಅವರು ಹೇಳಿರುವಂತಹ ವಿಚಾರಗಳಲ್ಲಿ ಯಾವೆಲ್ಲ ಹೆಣಗಳನ್ನು ಅಲ್ಲಿ 400+ ಹೆಣಗಳನ್ನು ಹೂತಿದ್ದೀವಿ ಅಂತ ದಾಖಲೆಗಳಿದಾವಲ್ಲ, ಆ ದಾಖಲೆಗಳಲ್ಲಿ ಕೆಲವು ದೊಡ್ಡ ದೋಷಗಳಿದ್ದಾವೆ. ಬಹಳ ಮಹತ್ವಪೂರ್ಣವಾದಂತಹ ಕ್ಲೂ ಕೊಡುವಂತಹ ದೋಷಗಳಿದ್ದಾವೆ. ಏನು ಕ್ಲೂ? ಇಲ್ಲಿ ಏನೋ ಒಂದು ಗೋಲ್ಮಾಲ್ ನಡೆದಿದೆ ಅನ್ನೋದಕ್ಕೆ ಆ ದಾಖಲೆಗಳಲ್ಲಿರುವಂತಹ ಕೆಲವು ತಪ್ಪುಗಳೇ ಅಥವಾ ಉದ್ದೇಶಪೂರ್ವಕವಾಗಿ ಮಾಡಿರುವ ತಪ್ಪು ವರದಿಗಳೇನೆ ಅದಕ್ಕೆ ಒಂದು ಸಾಕ್ಷಿಯಾಗ್ತಾ ಹೋಗುತ್ತೆ. ಏನು ಅಂತಂದರೆ, ಯಾವ ಹೆಣಗಳನ್ನು ಅನಾಥ ಹೆಣ ಅಂತ ಇವರು ಒಂದು ಫೈನಲೈಸ್ ಮಾಡಿ ಅವುಗಳನ್ನು ಗ್ರಾಮ ಪಂಚಾಯಿತಿಗೆ ಕೊಟ್ಟು ಪೊಲೀಸರು ಗ್ರಾಮ ಪಂಚಾಯಿತಿ ಕಡೆಯಿಂದ ಉಳಿಸಿದಾರಲ್ಲ, ಆ ಹೂಳಿಸಿರುವಂಥದ್ದು ಯಾರು ಹೂತಿದ್ದು ಅಂದರೆ, ಇಲ್ಲಿಯವರೆಗೆ ಹೇಳ್ತಾ ಇದ್ದಿದ್ದು ಗ್ರಾಮ ಪಂಚಾಯಿತಿಯವರು ಹೇಳೋದು, ಚಿನ್ನಯ್ಯ ಹೇಳಿದ್ದು, ನಾನೇ ಆ ಕೆಲಸ ಮಾಡ್ತಿದ್ದು. ಗ್ರಾಮ ಪಂಚಾಯಿತಿನೂ ಹೇಳುತ್ತೆ ಚಿನ್ನಯ್ಯ ಆ ಕೆಲಸ ಮಾಡ್ತಿದ್ದ, ಆದರೆ ಅವನು ಹೆಣಗಳ ಮೇಲೆ ಇದ್ದಂತಹ ಒಡವೆಗಳನ್ನು ಕದೀತಾ ಇದ್ದ, ಹಾಗಾಗಿ ಅವನನ್ನು ಕೆಲಸದಿಂದ ಕಿತ್ತು ಹಾಕಿದ್ವಿ ಅಂತ ಕತೆ ಹೇಳಿದ್ರು. ಅದು ಅಲ್ಲಿಗೆ ಬಿದ್ದೋಯ್ತು ಆ ಕತೆ. ಆದರೆ ಗ್ರಾಮ ಪಂಚಾಯಿತಿ ಹೇಳ್ತಿದ್ದಿದ್ದು ಚಿನ್ನಯ್ಯನ ಹೆಸರನ್ನೇ. ಚಿನ್ನಯ್ಯನೂ ಹೇಳ್ತಿದ್ದು ನಾನೇ ಮಾಡ್ತಿದ್ದಿದ್ದು ಅಂತ. ಆದರೆ ಗ್ರಾಮ ಪಂಚಾಯಿತಿ ದಾಖಲೆಗಳಿದಾವಲ್ಲ, ಯಾರು ಹೂತ ವ್ಯಕ್ತಿಯ ಹೆಸರಿನ ಪಟ್ಟಿಯಲ್ಲಿ ಒಂದು ಕಡೆಯೂ ಸಹ ಚಿನ್ನಯ್ಯನ ಹೆಸರು ಇಲ್ಲ ಅಂತ ಹೇಳಲಾಗ್ತಿದೆ. ಚಿನ್ನಯ್ಯನ ಹೆಸರೇ ಇಲ್ಲ ಹೂತವರು. ಎಲ್ಲ ಕಡೆಯೂ ಸಹ ಎಲ್ಲ ಕಡೆ ಅಲ್ಲ, ಹಲವಾರು ಕಡೆ ಹೂತವನ ಹೆಸರು ಬಾಬು ಅಂತಿದೆ. ಆ ಬಾಬು ಪಕ್ಕದಲ್ಲಿ ತಂದೆಯ ಹೆಸರು, ಬಾಬುವಿನ ತಂದೆ ಹೆಸರು ಮಾತ್ರ ಬೇರೆ ಇದೆ. ಆದರೆ ಬಾಬು ಅನ್ನೋದು ಮಾತ್ರ ಹೆಚ್ಚಿನ ಕಡೆ ಬಂದಿದೆ. ಹಾಗಾದರೆ ಈ ಬಾಬು ಯಾರು? ಆ ಬಾಬು
ಯಾಕೆ ಮಾಡ್ತಿದ್ದ, ಚಿನ್ನಯ್ಯನ ಹೆಸರು ಯಾಕಿಲ್ಲ, ಚಿನ್ನಯ್ಯನೇ ಮಾಡ್ತಿದ್ದಂಥ ಚಿನ್ನಯ್ಯನೂ ಒಪ್ಕೊಂಡಿದ್ದಾನೆ ಓರಲ್ ಆಗಿ, ಈ ಕಡೆ ಗ್ರಾಮ ಪಂಚಾಯತಿಯವರು ಒಪ್ಕೊಂಡಿದ್ರು ಇಲ್ಲಿಯವರೆಗೆ, ಆದರೆ ಚಿನ್ನಯ್ಯನ ಹೆಸರು ಅಧಿಕೃತ ದಾಖಲೆಗಳಲ್ಲಿ ಯಾಕಿಲ್ಲ, ಈ ಬಾಬು ಹೆಸರಿನ ಪಕ್ಕದಲ್ಲಿ ಯಾಕೆ ಬೇರೆ ಬೇರೆ ತಂದೆ ಹೆಸರು ಮಾತ್ರ ಬೇರೆ ಬೇರೆ ಇದೆ, ಎಲ್ಲ ಅನುಮಾನಗಳು ಸಹ ಮೂಡ್ತವೆ. ಈ ಹೆಣಗಳನ್ನು ಯಾವ ಲೆಕ್ಕಾಚಾರದಲ್ಲಿ ಇವರು ಅನಾಥ ಹೆಣ ಅಂತ ಒಂದು ತೀರ್ಮಾನಕ್ಕೆ ಬರ್ತಾರೆ. ಬೆಳಗ್ಗೆ ಸಿಕ್ಕ ಹೆಣವನ್ನು ಸಂಜೆಯ ಒಳಗಡೆ ಅನಾಥ ಹೆಣ ಅಂತ ಹೇಗೆ ನಿರ್ಧರಿಸ್ತಾರೆ? ಈಗ ಕೆಲವು ಬಂಗ್ಲೆಗುಡ್ಡೆಯಲ್ಲಿ ಸಿಕ್ಕಿರುವಂತಹ 2 ಅಸ್ಥಿಪಂಜರಗಳ ಜೊತೆಯಲ್ಲಿ ಐಡೆಂಟಿಟಿ ಕಾರ್ಡ್ಗಳಿದಾವಲ್ಲ, ಐಡೆಂಟಿಟಿ ಕಾರ್ಡ್ ಇದ್ದರೂ ಸಹ ಅವುಗಳನ್ನು ಅನಾಥ ಹೆಣ ಅಂತ ಹೇಗೆ ಪರಿಗಣಿಸಿದ್ರು ಅಥವಾ ತೀರ್ಮಾನಿಸಿದ್ರು? ಈ ಎಲ್ಲ ಪ್ರಶ್ನೆಗಳಿಗೂ ಸಹ SIT ಉತ್ತರ ಹುಡುಕುವಂತಹ ಕೆಲಸ ಮಾಡ್ತಿದೆ, ಉತ್ತರ ಹುಡುಕುವಂತಹ ಒಂದು ಪ್ರಯತ್ನ ನಡೆಸ್ತಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಸೊ SIT ಈಗ ಅದನ್ನು ಆ ಲೆವೆಲ್ಗೆ ತೆಗೆದುಕೊಂಡು ಹೋಗಿದೆ. ಹಾಗಾದರೆ ಅದು SIT ಕಂಪ್ಲೀಟಾಗಿ ಆ ಒಂದು ಆ್ಯಂಗಲ್ನಲ್ಲೇ ನೋಡ್ತಿದೆಯಾ ಅನ್ನೋದಕ್ಕೆ ನಮ್ಮ ಹತ್ರ ನಿಖರ ಮಾಹಿತಿ ಇಲ್ಲ. ಆದರೆ SIT ನಿಮಗೆ ಇತ್ತೀಚೆಗೆ ನಾನು ಕೆಲವು ವರದಿಗಳನ್ನು ಮಾಡಿದ್ನಲ್ಲ, ನಮಗೆ ಅನುಮಾನಗಳು ಮೂಡ್ತಾ ಇರುವಂಥದ್ದು, SIT ಯಾರಿಗೋ ಕ್ಲೀನ್ ಚಿಟ್ ಮಾಡುವ ದಿಕ್ಕಿನಲ್ಲಿ ತನಿಖೆಯನ್ನು ಮಾಡ್ತಿದೆಯಾ, ಅಥವಾ ಅಲ್ಲಿ ಏನು ನಡೆದಿದೆ ಅದಕ್ಕೆ ಹೊಣೆಗಾರರು ಯಾರು ಕಾರಣ, ಯಾರು ಅಪರಾಧಿಗಳು ಅದನ್ನು ತಿಳಿದುಕೊಳ್ಳುವಂತಹ, ಅದನ್ನು ಪತ್ತೆ ಹಚ್ಚುವಂತಹ ನಿಟ್ಟಿನಲ್ಲಿ ತನಿಖೆಯನ್ನು ಮಾಡ್ತಿದೆಯಾ ಅನ್ನೋದ್ರ ಬಗ್ಗೆ ಮಾತ್ರ SIT ಕಡೆಯಿಂದ ಬರ್ತಿರುವ ಸೂಚನೆಗಳು ನಮಗೇನನ್ನು ಸೂಚಿಸೋದಿಲ್ಲ. ಯಾವ ದಿಕ್ಕಿನಲ್ಲಿ ಅದು ಮಾಡ್ತಿದೆ, ಗ್ರಾಮ ಪಂಚಾಯತಿಯವರನ್ನು ಕರೆದು ಮಾಹಿತಿ ಪಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ, ಬಟ್ ಅವರನ್ನು ಯಾಕೆ ಇನ್ನೂ ಕರ್ಕೊಂಡೋಗಿ ತೋರಿಸಿ ಅಂತ ಹೇಳಲಿಲ್ಲ? ನೀವೇ ತಾನೇ ಹೇಳಿದ್ದೀರಿ ಅಷ್ಟು ಹೆಣಗಳನ್ನು ಹೂತಿಟ್ಟಿದ್ದೀವಿ ಅಂತ, ನೀವು ಗ್ರಾಮ ಪಂಚಾಯತಿ ದಾಖಲೆಗಳಲ್ಲಿ ತೋರಿಸ್ತಾ ಇದ್ದೀರಲ್ಲ, ಹಾಗಾದರೆ ಆ ಸ್ಪಾಟ್ಗಳನ್ನು ತೋರಿಸಿ, ಏನೋ ಒಂದು ಗುರುತು ಮಾಡಿರಲೇಬೇಕಲ್ಲ. ಗ್ರಾಮ ಪಂಚಾಯತಿ ಅಂದರೆ ಅಧಿಕೃತವಾಗಿ ಹೂಳಿಸಿರೋದು, ನೀವು ಅಧಿಕೃತವಾಗಿ ಹೂಳಿಸಿದ್ದ ಮೇಲೆ ಅದು ಯಾವ ಜಾಗ ಅನ್ನೋದು ಸಹ ದಾಖಲೆಗಳ ಸಮೇತವಾಗಿ ನಿಮಗೆ ಸಿಗಬೇಕು ಮತ್ತು ನೀವು ತೋರಿಸ್ಬೇಕಾಗತ್ತೆ ಆ ಜಾಗವನ್ನು. ಆ ಪ್ರಕ್ರಿಯೆಗೆ SIT ಇನ್ನೂ ಮುಂದಾಗಿಲ್ಲ. ಅವರನ್ನು ಕರ್ಕೊಂಡು ಹೋಗಿ ಎಲ್ಲೆಲ್ಲಿ ಅಂತ ತೋರಿಸಿ, ಸ್ಪಾಟ್ಗಳನ್ನು ತೋರಿಸಿ ಅಂತ ಕೇಳಿಲ್ಲ. ಹಾಗಾಗಿ ಈ ಎಲ್ಲ ಅನುಮಾನಗಳು, ಯಾಕೆಂದರೆ ಪರಮೇಶ್ವರ್ ಅವರ ಹೇಳಿಕೆಗಳಾಗಿರ್ಬೋದು, DK ಶಿವಕುಮಾರ್ ಹೇಳಿಕೆಗಳಾಗಿರ್ಬೋದು, ಮತ್ತು ಸಂಪುಟ ಸಭೆಯಲ್ಲಿ ಸಿದ್ದರಾಮಯ್ಯನವರು SITಯನ್ನು ಮುಂದುವರಿಸಲೇಬೇಕು ಅಂತ ಹೇಳಿದಾಗ ಬೇಡ ಅಂತ ಬಂದಂತಹ ಕೆಲವು ಸಚಿವರುಗಳ ಧ್ವನಿಗಳಾಗಿರ್ಬೋದು, ಅವೆಲ್ಲವೂ ಸಹ ಅನುಮಾನಗಳಿಗೆ ನಮಗೆ ಸಾಕಷ್ಟು ಎಡೆ ಮಾಡಿಕೊಡುತ್ತೆ. ಅದರ ನಡುವೆ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರ ಒಂದು ಪತ್ರಿಕಾಗೋಷ್ಠಿ ಮಾಡಿ, ಆ ಪತ್ರಿಕಾಗೋಷ್ಠಿಯಲ್ಲಿ SIT ರಚನೆ ಮಾಡಿದ್ದಕ್ಕೆ, ತನಿಖೆ ನಡೆಸಿದ್ದಕ್ಕೆ ನಾವು ಮತ್ತೆ ರಾಜ್ಯ ಸರ್ಕಾರಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಅಂತ ಹೇಳಿದ್ದು, ಮತ್ತು ಈ ತನಿಖೆಯಿಂದ ನಾವು ನಿರಾಳರಾಗಿದ್ದೇವೆ ಅಂತ ಹೇಳಿರುವಂಥದ್ದು, ಅದು ಸಹ ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತೆ. ಅದೇನೇ ಇರಲಿ, ಈಗಂತೂ 470+ ಹೆಣಗಳ ಎಲ್ಲಿ ಹೂತಿದ್ದಾರೆ ಆ ಹೆಣಗಳನ್ನು UDRನಲ್ಲಿದೆ. ಹೆಣಗಳಲ್ಲಿ ಹೂತಿಟ್ಟಿರುವಂಥ ಜಾಗ ಯಾವುದು, ಅದರ ಹಿಂದೆ SIT ಹೋಗಿದೆ ಅನ್ನುವಂಥ ಮಾಹಿತಿ ಮಾತ್ರ ಬರ್ತಿದೆ. ನೋಡೋಣ ಮುಂದಕ್ಕೆ ಅದೇನಾಗುತ್ತೆ. ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು, ಮಾಜಿ ಅಧ್ಯಕ್ಷರುಗಳನ್ನು ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗ್ತಾರೆ. ಸ್ಥಳ ಮಹಜರಿಗೆ ಕರ್ಕೊಂಡು ಹೋದರೆ ಅವರು ಸಿಕ್ಕಾಕೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಇದೆ. ಯಾಕೆಂದರೆ ಅಲ್ಲಿ ಇಲ್ಲಿಯವರೆಗೆ ಕಾಣಿಸ್ತಾ ಇರುವಂಥ ಯಾವ ಜಾಗದಲ್ಲಿ ಅದನ್ನು ಹಾಕಿದ್ದಾರೆ, ಬಂಗ್ಲೆಗುಡ್ಡೆನೂ ಅಲ್ಲ, ಅದರ ಪಕ್ಕದ ಗುಡ್ಡದಲ್ಲಿ ಒಂದಷ್ಟು ಹೆಣಗಳು ಅವಶೇಷಗಳಿದ್ದಾವೆ ಅನ್ನೋ ವರದಿಗಳು ಬಂದಿತ್ತು. ಅದ್ರ ಬಗ್ಗೆನೂ ಖಚಿತತೆ ಇಲ್ಲ. ಆದರೆ ಅಲ್ಲೂ ಇಲ್ಲ, ಅಲ್ಲೂ ಲೆಕ್ಕ ಹಾಕಿ, ಇಲ್ಲೂ ಲೆಕ್ಕ ಹಾಕಿ, ಈ ಹಿಂದೆ ಚಿನ್ನಯ್ಯ ತೋರಿಸಿ ಸ್ಪಾಟ್ಗಳನ್ನು ಲೆಕ್ಕ ಹಾಕಿದ್ರೆ ಎಲ್ಲ ಸೇರಿದ್ರು ಒಂದು 10ರಿಂದ 15 ಒಳಗಡೆ ಇರ್ತವೆ. ಮಿಕ್ಕೆಲ್ಲ ಹೆಣಗಳು ಎಲ್ಲಿ, ಈ ಪ್ರಶ್ನೆ ಬರುತ್ತೆ. ಮುಂದೆ ಉತ್ತರ ಸಿಗುತ್ತಾ ಅಂತ ಕಾದು. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.